ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಒಂದು ಲಿಂಕ್ ಇದೆ. ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆಯೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವುದರ ಮೂಲಕ ಯಾವ್ಯಾವ ಅಂಶಗಳನ್ನು ಪರೀಕ್ಷಾರ್ಥಿಗಳು ಗಮನಿಸಬೇಕು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ಯಾರು ಕೆಸೆಟ್ಗೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವೆಬ್ಸೈಟ್ನಲ್ಲಿ ಲಿಂಕ್ ಇದೆ. ಹಾಗೆಯೇ ದಿನಾಂಕ 13/1/2024 ನಡೀತಕ್ಕಂಥ ಈ ಪರೀಕ್ಷೆ ಶನಿವಾರವಾಗಿದೆ. 13ನೇ ತಾರೀಕು 13/1/2024 ಪತ್ರಿಕೆ 1 ಮತ್ತು ಪತ್ರಿಕೆ 2 ಪೇಪರ್ ಇದ್ದಾವೆ. ಸಮಯವನ್ನು ಒಂದು ಸ್ವಲ್ಪ ಇನ್ನೊಮ್ಮೆ ನೋಡ್ಕೊಂಬಿಡಿ. ಬೆಳಿಗ್ಗೆ 10ರಿಂದ 11 ಗಂಟೆಯವರೆಗೆ ಪತ್ರಿಕೆ 1 ಆದರೆ ಪತ್ರಿಕೆ 2 12ರಿಂದ 2 ಗಂಟೆಯವರೆಗೆ ಇರುತ್ತೆ. ಹಾಗಾದರೆ ಯಾವೆಲ್ಲ ಅಂಶಗಳನ್ನು ಈ ಒಂದು ಪರೀಕ್ಷಾರ್ಥಿಗಳು ಗಮನಿಸಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬಿಡೋಣ. ತಪ್ಪದೆ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ. ಹಾಗೆಯೇ ನಿಗದಿತ ಪರೀಕ್ಷಾ ಕೇಂದ್ರಕ್ಕೆ ಮೊದಲೇ ತಲುಪ್ರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಅವರು ನಿಮಗೆ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ನೋಡಬಹುದು, 1ನೇ ಸೂಚನೆ ಇದೆ ನೋಡಿ, ನಿಗದಿತ ಸಮಯಕ್ಕಿಂತ 1 ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನು ನೀವು ತಲುಪಬೇಕು. ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳ್ರಿ. ಯಾಕಂದರೆ ಬಸ್ ಲೇಟ್ ಆಯಿತು, ಟ್ರೈನ್ ಲೇಟ್ ಆಯಿತು, ಯಾವುದೇ ರೀಸನನ್ನು ಹೇಳಲಿಕ್ಕೆ ಹೋಗಬೇಡಿ ಅನ್ನೋ ಒಂದು ಅಂಶವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಹಲವಾರು ಪರೀಕ್ಷೆಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾರಣದಿಂದಾಗಿ ಲೇಟ್ ಆಗಿ ಅಭ್ಯರ್ಥಿಗಳು ತಲುಪಿದ್ರು. ಹಿನ್ನೆಲೆಯಲ್ಲಿ 1 ಗಂಟೆ ಅಡ್ವಾನ್ಸ್ ಆಗಿ ತಲುಪ್ರಿ. ಆದಷ್ಟು ನೀವು ಸಹ ಬೇಗ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಎರಡನೇ ಅಂಶವನ್ನು ಗಮನಿಸುವುದಾದರೆ, ಕಡ್ಡಾಯವಾಗಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಯಾವ ಎಕ್ಸಾಮ್ ಸೆಂಟರ್ ಇದೆಯಲ್ಲ ಅಲ್ಲೇ ನಿಮಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದರ ಜೊತೆಗೆ ಮಾನ್ಯತೆ ಇರ್ತಕ್ಕಂಥ ಯಾವುದಾದ್ರೂ 2 ಗುರುತಿನ ಚೀಟಿಯನ್ನು ಒಂದು ತೆಗೆದುಕೊಂಡು ಹೋಗ್ರಿ. ಎನಿ ಒನ್, ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಇವುಗಳನ್ನು ತೆಗೆದುಕೊಂಡು ಹೋಗಬೇಕು. ಜೊತೆಗೆ 2 ಫೋಟೋಗಳನ್ನು ತೆಗೆದುಕೊಂಡು ಹೋಗ್ರಿ. ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ ನಂತರ ಹಾಲ್ ಟಿಕೆಟ್ನಲ್ಲಿ ಸ್ಪಷ್ಟವಾಗಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ನೀವು ಕ್ಲಿಯರ್ ಆಗಿ ಓದ್ಕೊಳ್ರಿ. ಇನ್ನು ಗಮನಿಸಬಹುದು, 2ನೇ ಅವಧಿಯ ಪರೀಕ್ಷೆಯು 12 ಗಂಟೆಯಿಂದ ಪ್ರಾರಂಭವಾಗೋದ್ರಿಂದ ಅಭ್ಯರ್ಥಿಗಳನ್ನು ಮೊದಲನೇ ಅವಧಿಯ ಪರೀಕ್ಷೆ ಮುಗಿದ ನಂತರ ಕೇಂದ್ರದಿಂದ ಹೊರಗೆ ಹೋಗಲು ಅನುಮತಿಸಲಾಗುವುದಿಲ್ಲ. ಅಂದರೆ 11ಕ್ಕೆ ಎಕ್ಸಾಮ್ ಮುಗಿದ್ರೆ 1 ಗಂಟೆ ಸಮಯ ಇರುತ್ತೆ, ಬಟ್ ನಿಮ್ಗೆ ಎಕ್ಸಾಮ್ ಸೆಂಟರಿಂದ ಹೊರಗೆ ಹೋಗಕ್ಕೆ ಅವಕಾಶ ಕೊಡುವುದಿಲ್ಲ, ಅಲ್ಲೇ ಕೂಡಬೇಕು ಅನ್ನೋದು ಸ್ಪಷ್ಟವಾಗಿದೆ. ಅಂದರೆ ಅಟ್ಲೀಸ್ಟ್ 4 ಗಂಟೆ ಒಳಗೆ ನಿರಂತರವಾಗಿ ನೀವು ಅಲ್ಲೇ ಎಕ್ಸಾಮಲ್ಲಿ ಇರಲೇಬೇಕಾಗುತ್ತೆ. ಎಕ್ಸಾಮ್ ಹಾಲಲ್ಲಿ 5 ಗಂಟೆ, 10 ಗಂಟೆಗೆ ಹೋದ್ರೆ 2 ಗಂಟೆಗೆ ಹೊರಗೆ ಬರ್ಬೇಕು ನೀವು, ಸರಿನಾ? ಇದು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಹೋಗ್ರಿ. ಇನ್ನು ಗಮನಿಸೋದಾದ್ರೆ, ಅಭ್ಯರ್ಥಿ OMR ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳಲ್ಲಿ ಶೇಡ್ ಮಾಡಬೇಕು. ನಂತರ ಅಭ್ಯರ್ಥಿ ಇನ್ನು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇರುತ್ತಲ್ಲ ಅದನ್ನು ಸಹ ತಪ್ಪಿಲ್ಲಂಗೆ ಬರೆದು ಶೇಡ್ ಮಾಡ್ರಿ. ಎಷ್ಟೋ ಜನ ನೋಂದಣಿ ಸಂಖ್ಯೆ ಬರ್ದಿರ್ತಾರೆ, ಬಟ್ ಶೇಡ್ ಮಾಡಿರುವುದಿಲ್ಲ. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ತಪ್ಪದೆ ಶೇಡ್ ಮಾಡ್ರಿ. ಫಸ್ಟ್ ಕೊಟ್ಟ ತಕ್ಷಣ OMR ಸೀಟನ್ನು ನಂಬರ್ ಬರೆದು, ಆಮೇಲೆ ಕ್ವಶನ್ ಪೇಪರ್ ಕೊಟ್ಟ ನಂತರ ಏನು ಕ್ವಶನ್ ಪೇಪರ್ ವರ್ಷನ್ ಕೋಡ್ ಇದೆ ಅದನ್ನು ಸಹ ಮೆನ್ಷನ್ ಮಾಡಿಕೊಂಡು ನಂತರ ಶೇಡ್ ಮಾಡ್ರಿ. ಇನ್ನು ಯಾರಾದರೂ ಲಿಪಿಕಾರ ಸಹಾಯವನ್ನು ಬಯಸಿದ್ರೆ ಅಂತಹ ಅಭ್ಯರ್ಥಿಗಳ ಮಾಹಿತಿಯನ್ನು ಸಹ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ. ಅವರನ್ನು ನೀವು ವಿಕಲಚೇತನ ಅಭ್ಯರ್ಥಿಗಳು ಲಿಪಿಕಾರರ ಸಹಾಯವನ್ನು ಪಡೆಯಬಹುದು. ಓಕೆ. ಹಾಗೆಯೇ ಅಭ್ಯರ್ಥಿಗಳ ಗಮನಕ್ಕೆ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ನೋಡಿ, ನೋಂದಣಿ ಸಂಖ್ಯೆ, ಕೇಂದ್ರ ಸಂಖ್ಯೆ, ವಿಷಯ ಸಂಕೇತಗಳನ್ನು ತಪ್ಪಾಗಿ ಬರೆಯುವ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ. ಹಾಗಾಗಿ ಕೇರ್ಫುಲ್ ಆಗಿ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡ್ರಿ. ಹಾಗೆಯೇ OMRನ ನಿಗದಿತ ಜಾಗದಲ್ಲಿ ಕಡ್ಡಾಯವಾಗಿ ಸಹಿ ಮಾಡಬೇಕು. ಸಿಗ್ನೇಚರನ್ನು ತಪ್ಪದೆ ಮಾಡ್ರಿ. ಇದಿಷ್ಟು ಅಂಶವನ್ನು ನೀವು ಗಮನದಲ್ಲಿಡಲೇಬೇಕು. ಇದರ ಜೊತೆಗೆ ನೀವು ಡ್ರೆಸ್ ಕೋಡನ್ನು ಗಮನಿಸಿರಿ. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಒಂದು ಅವರು ಸಹ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಆ ಒಂದು ಡ್ರೆಸ್ ಕೋಡ್ ಏನಿದೆ ಅನ್ನೋದನ್ನು ಆದ್ಮೇಲೆ ಪರೀಕ್ಷೆಗಳಲ್ಲಿ ಏನು ಮಾಲ್ ಪ್ರಾಕ್ಟೀಸಸ್ ನಡೀತಾ ಇದ್ದೋ ಅವುಗಳನ್ನು ತಪ್ಪಿಸಲಿಕ್ಕೆ ಡ್ರೆಸ್ ಕೋಡನ್ನು, ವಸ್ತ್ರ ಸಂಹಿತೆಯನ್ನು ಕೆಸೆಟ್ನ ಎಕ್ಸಾಮ್ನು ಸಹ ಫಾಲೋ ಮಾಡ್ತಾ ಇದ್ದಾರೆ. ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಗಮನಿಸಬೇಕು ನೆನಪಿಟ್ಕೊಳ್ರಿ. ಫುಲ್ ಶರ್ಟನ್ನು ಧರಿಸಿ, ಅಂದರೆ ಪೂರ್ಣ ತೋಳಿನ ಶರ್ಟನ್ನು ಧರಿಸಲಿಕ್ಕೆ ಹೋಗಬೇಡ್ರಿ. ಅರ್ಧ ತೋಳಿನ ಶರ್ಟ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಹಾಗೆಯೇ
ಪ್ಯಾಂಟ್ಗಳನ್ನು, ಸೊ ಅಂದರೆ ಸರಳವಾದಂತಹ ನಾರ್ಮಲ್ ಪ್ಯಾಂಟ್ಗಳನ್ನು ಧರಿಸ್ರಿ. ಜೀನ್ಸ್ ಪ್ಯಾಂಟ್ ಅಥವಾ ಕುರ್ತಾ ಇರ್ಬೋದು, ಪೈಜಾಮ್ ಇರ್ಬೋದು, ಅವುಗಳನ್ನ ಅನುಮತಿ ಇಲ್ಲ. ಸೊ ಹೆಚ್ಚಾಗಿ ಬಟನ್ಸ್ ಇರ್ಬೋದು, ಅವುಗಳ ಮೇಲೆ ಡಿಸೈನ್ ಇರ್ಬೋದು, ಅಂತಹ ಬಟ್ಟೆಗಳನ್ನು ಧರಿಸಲಿಕ್ಕೆ ಹೋಗಬೇಡ್ರಿ. ಪುರುಷ ಅಭ್ಯರ್ಥಿಗಳು ಜಿಪ್ ಪಾಕೆಟ್ಗಳು ಅಥವಾ ದೊಡ್ಡ ಬಟನ್ ಪಾಕೆಟ್ಗಳು, ವಿಸ್ತಾರವಾದಂಥ ಕಸೂತಿ ಇಂತಹ ಬಟ್ಟೆಗಳನ್ನು ಧರಿಸಲಿಕ್ಕೆ ಹೋಗಬೇಡಿ. ಹಾಗೆಯೇ ಪರೀಕ್ಷಾ ಹಾಲ್ನಲ್ಲಿ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ನೀವು ಸ್ಯಾಂಡಲ್ ಅಥವಾ ತೆಳುವಾದ ಚಪ್ಪಲಿಯನ್ನು ಧರಿಸಿಕೊಂಡು ಬರೋದು ಸೂಕ್ತ. ಹಾಗೆಯೇ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದಾದ್ರು ಲೋಹದ ಆಭರಣಗಳು ಧರಿಸುವುದಿರ್ಬೋದು, ಕಿವಿಯೋಲೆ ಇರ್ಬೋದು, ಉಂಗುರ ಇರ್ಬೋದು, ಕಡಗಗಳನ್ನು ನಿಷೇಧಿಸಲಾಗಿದೆ. ಸೊ ಅಂದರೆ ಪುರುಷ ಅಭ್ಯರ್ಥಿಗಳು ಇನ್ ಕೇಸ್ ಧರಿಸಿದ್ರೆ ಸೊ ಪರೀಕ್ಷಾ ಹಾಲಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಇವುಗಳನ್ನೆಲ್ಲ ರಿಮೂವ್ ಮಾಡಿಟ್ಟು ಹೋಗೋದು. ಇನ್ನು ಮಹಿಳಾ ಅಭ್ಯರ್ಥಿಗಳು ಗಮನಿಸೋದಾದರೆ ನಿಮಗೂ ಸಹ ವಸ್ತ್ರ ಸಂಹಿತೆ ಗಮನಿಸಬಹುದು. ವಿಸ್ತಾರವಾದಂತಹ ಕಸೂತಿ ಇರ್ತಕ್ಕಂಥ ಹೂಗಳು, ಬ್ರೂಚುಗಳು ಅಥವಾ ಬಟನ್ಗಳಿರ್ತಕ್ಕಂಥ ಬಟ್ಟೆಗಳನ್ನ ನಿಷೇಧಿಸಲಾಗಿದೆ. ಸೊ ಹಾಗಾಗಿ ಇಂತಹ ಡ್ರೆಸ್ಗಳನ್ನು ಧರಿಸಲಿಕ್ಕೆ ಹೋಗಬೇಡಿ. ಹಾಗೆಯೇ ಎಕ್ಸಾಮ್ ದಿನ ಏನಪ್ಪ ಪೂರ್ಣ ತೋಳಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು. ಸೊ ಇವುಗಳನ್ನು ಅವಾಯ್ಡ್ ಮಾಡಿ. ಅದರ ಬದಲಿಗೆ ಸೊ ನಿಮಗೆ ಮುಜುಗರ ಆಗದೇ ಇರತಕ್ಕಂತಹ ಒಂದು ಅರ್ಧ ತೋಳಿನ ಬಟ್ಟೆಗಳನ್ನು ಸೊ ಏನು ಉಲ್ಲೇಖ ಮಾಡಿದರೆ ಅಂತಹ ಬಟ್ಟೆಗಳನ್ನು ಧರಿಸುವಂತೆ ನಿರ್ದೇಶಿಸಲಾಗಿದೆ. ಹಾಗೆಯೇ ಹೈ ಹಿಲ್ ಶೂ ಇರ್ಬೋದು, ಚಪ್ಪಲಿಗಳನ್ನಿರ್ಬೋದು, ದಪ್ಪವಾದ ಅಡಿಭಾಗ ಹೊಂದಿರತಕ್ಕಂಥ ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಧರಿಸಬಾರದು. ಸೊ ಫ್ಲಾಟ್ ಇರ್ತಕ್ಕಂತಹ ಚಪ್ಪಲಿಗಳನ್ನು ಕಡ್ಡಾಯವಾಗಿ ಧರಿಸ್ರಿ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆಯೇ ಸೊ ನೆಕ್ಸ್ಟ್ ನೋಡೋದಾದರೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಿದೆ. ಸೊ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ, ಅಂದರೆ ಮ್ಯಾರಿಡ್ ವುಮೆನ್ ಇವುಗಳಿಗೆ ಅವಕಾಶ ಇದೆ. ಮಂಗಳಸೂತ್ರ ಮತ್ತು ಕಾಲುಂಗರವನ್ನು ಅವನು ತೆಗಿಲಿಕ್ಕೆ ಹೋಗಬೇಡಿ. ಉಳಿದಂತೆ ಬೇರೆ ಲೋಹದ ಆಭರಣಗಳಿಗೆ ಅವಕಾಶ ಇಲ್ಲ ಅಂತ ಸುಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನಿಷೇಧಿತ ವಸ್ತುಗಳನ್ನ ಪಟ್ಟಿ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇದನ್ನು ಸಹ ಗಮನಿಸ್ರಿ. ಇನ್ ಕೇಸ್ ಅಲ್ಲಿ ಹೋಗಿ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋಬಾರ್ದು. ಸೊ ನೋಡಿ, ಕೆಳಗೆ ಪಟ್ಟಿ ಮಾಡ್ತಕ್ಕಂತಹ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷಿದ್ಧ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಅದರಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನು, ಪೆನ್ ಡ್ರೈವ್, ಇಯರ್ಫೋನ್, ಮೈಕ್ರೋಫೋನ್, ಬ್ಲೂಟೂತ್ ಅಥವಾ ಕೈ ಗಡಿಯಾರ, ನೋಡಿ ಇಂಪಾರ್ಟೆಂಟ್, ವಾಚ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಉಳಿದಂತೆ ಗೊತ್ತಿರುತ್ತೆ, ವಾಚನ್ನು ಧರಿಸಲಿಕ್ಕೆ ಹೋಗಬೇಡಿ. ಇನ್ನು ತಿಂತಕ್ಕಂತಹ ವಸ್ತುಗಳನ್ನು ಯಾವುದಾದ್ರೂ ಸಹ ಪರೀಕ್ಷಾ ಕೊಠಡಿಯೊಳಗೆ ತಿನ್ನೋದನ್ನು ನಿಷೇಧ ಮಾಡಲಾಗಿದೆ. ಸೊ ಅವುಗಳನ್ನು ಸಹ ಫುಡ್ ಐಟಮ್ ಅವಕಾಶ ಇಲ್ಲ. ಹಾಗೆ ಪೆನ್ಸಿಲ್, ಪೇಪರ್, ಇರೇಸರ್, ಜಾಮೆಟ್ರಿ ಬಾಕ್ಸ್ ಹಾಗೆ ಲಾಗ್ ಟೇಬಲ್ ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ತಲೆ ಮೇಲೆ ಟೋಪಿ ಅಥವಾ ಹ್ಯಾಟನ್ನು ಸಹ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾವುದೇ ರೀತಿಯ ಮಾಸ್ಕ್ ಸಹ ಅವಕಾಶ ಇಲ್ಲ. ನೆಕ್ಸ್ಟ್, ಪರೀಕ್ಷೆಯ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಬಹುದು. ಅಂದರೆ ಯಾವುಗಳಿಗೆ ಅವಕಾಶ ಇದೆ, ಪರ್ಮಿಟೆಡ್ ಥಿಂಗ್ಸ್ ಅಂತ ಹೇಳಬಹುದು. ನೋಡಿ, ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿ ಕಡ್ಡಾಯವಾಗಿ ತರಲೇಬೇಕು. ಎಸ್, ಹಾಲ್ ಟಿಕೆಟನ್ನು ತೆಗೆದುಕೊಳ್ಳ್ರಿ. ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋಗಳನ್ನು ತೆಗೆದುಕೊಂಡು ಹೋಗ್ರಿ. ಏನು ಅಪ್ಲಿಕೇಶನ್ಗೆ ನೀವು ಅಪ್ಲೋಡ್ ಮಾಡಿರ್ತಿಲ್ಲ ಆ ಒಂದು ಫೋಟೋಗಳನ್ನು ತೆಗೆದುಕೊಳ್ಳೋದು ಆದಷ್ಟು ಸೂಕ್ತ. ನೆಕ್ಸ್ಟ್, ಸರ್ಕಾರದಿಂದ ಮಾನ್ಯವಾದಂಥ ಫೋಟೋ ಗುರುತಿನ ಚೀಟಿಯನ್ನು ತರಲೇಬೇಕು. ಅಂದರೆ ಒರಿಜಿನಲ್ ಕಾಪಿಯನ್ನು ಕಡ್ಡಾಯವಾಗಿ ಒಯ್ಯಿರಿ. ಹಾಗೆಯೇ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಸಹ ಅಭ್ಯರ್ಥಿಗಳು ಕೊಠಡಿಯಿಂದ ಹೊರಗಡೆ ಹೋಗಬಾರದು, ಅನುಮತಿ ಇಲ್ಲ. ಸೊ ಅದು ಕಂಪ್ಲೀಟ್ ಎಕ್ಸಾಮ್ ಆಗಿ ಬೆಲ್ ಆಗುವವರೆಗೂ ಸಹ ಎಕ್ಸಾಮ್ ಹಾಲಲ್ಲೇ ಇರಬೇಕು. ಸೊ ಮೇಲೆ ಹೇಳಲಾಗತಕ್ಕಂಥ ಎಲ್ಲ ಕೆಎ ನಿಯಮಗಳನ್ನ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕ್ರಮವನ್ನು ಜರುಗಿಸಲಾಗುವುದು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಸೊ ಆತ್ಮೀಯರೇ, ಸೊ ಇವಿಷ್ಟು ಕೆ ಎಕ್ಸಾಮ್ಗೆ ವಿಶೇಷವಾಗಿ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೆಲವೊಂದಿಷ್ಟನ್ನು ಸಹ ಇತ್ತೀಚೆಗೆ ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳು ನಡೀತಾ ಇರೋದರಿಂದ ಹೆಚ್ಚು ನಿಯಮಗಳನ್ನು ಅಥವಾ ನಿರ್ಬಂಧಗಳನ್ನು ವಿಧಿಸೋದ್ರ ಮೂಲಕ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅನಿವಾರ್ಯವಾಗಿದೆ, ನಾವು ಇವುಗಳಿಗೆ ಸಪೋರ್ಟ್ ಮಾಡಲೇಬೇಕು ಅಥವಾ ಅನುಸರಿಸಲೇಬೇಕು. ಇಲ್ಲವಾದರೆ ಬೇರೆ ಬೇರೆ ರೀತಿಯಂಥ ಪ್ರಕರಣಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಸೊ ಒಟ್ಟಾರೆ ನೀವು ಹಾಲ್ ಟಿಕೆಟ್, 2 ಫೋಟೋಗಳನ್ನು, ಹಾಗೆಯೇ ಒಂದು ಪಾಸ್ಪೋರ್ಟ್ ಸೈಜ್ ನಿಮ್ಮದೇ ಆದಂಥ ಐಡೆಂಟಿ ಪ್ರೂಫನ್ನು ಇವುಗಳನ್ನು ತಪ್ಪದೇ ಒಯ್ಯಿರಿ. ಹಾಗೆ ಬ್ಲ್ಯಾಕ್ ಆರ್ ಬ್ಲೂ ಪೆನ್ನನ್ನು, ಬ್ಲ್ಯಾಕ್ ಇರ್ಬೋದು ಬ್ಲೂ ಪೆನ್ನನ್ನು ತಪ್ಪದೇ ಒಯ್ಯಿರಿ. ಇದಿಷ್ಟು ನೀವು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ಕೆಲವೊಂದಿಷ್ಟು ಸೂಚನೆಗಳಿದಾವಲ್ಲ ಅವುಗಳನ್ನ ಇನ್ ಡೀಟೇಲಾಗಿ ಮತ್ತೊಮ್ಮೆ ನೋಡಿಕೊಡ್ರಿ. ಸೊ ನಿಮ್ಮೆಲ್ಲರಿಗೂ ಸಹ